ನಟನ ಪತ್ನಿ ಐಸ್ ಕ್ರೀಮ್ ತಿಂದು ಸಾವು. ಶಾಕಿಂಗ್ ಹೇಳಿಕೆ ಕೊಟ್ಟಂತಹ ಮಲಯಾಳಂ ನಟ ದೇವನ್, ಖಳನಾಯಕನಾಗಿ ಹೆಸರು ಮಾಡಿರುವಂತಹ ನಟ ದೇವನ್ ಖ್ಯಾತ ನಟನ ಪತ್ನಿ ಐಸ್ ಕ್ರೀಮ್ ತಿಂದು ಸಾವು. ಶಾಕಿಂಗ್ ಹೇಳಿಕೆ ಕೊಟ್ಟಂತಹ ಮಲಯಾಳಂನ ನಟ ದೇವನ್, ಖಳನಾಯಕನಾಗಿ ಹೆಸರು ಮಾಡಿರುವಂತಹ ನಟ ದೇವನ್ ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ನಟನೆ. ಪತ್ನಿ ಸಾವಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ರಿವೀಲ್ ಹೇಳಿಕೊಂಡಿದ್ದಾರೆ 73 ವರ್ಷದ ದೇವನ್ ಪತ್ನಿ ಸುಮಾ 2019ರಲ್ಲಿ ಸಾವಿಗೀಡಾಗಿದ್ದಂತ ಅವರು 6 ವರ್ಷಗಳ ಬಳಿಕ ಸುಮಾ ಸಾವಿನ ರಹಸ್ಯವನ್ನ ರಿವೀಲ್ ಮಾಡಿದ್ದಾರೆ. ಚೆನ್ನೈನಲ್ಲಿ ಇರುವಾಗ ಐಸ್ ಕ್ರೀಮ್ ತಿಂದಿದ್ದಂತಹ ಸುಮಾ ಅದು ಗಂಭೀರವಾಗಿ ಅಲರ್ಜಿಯನ್ನು ಉಂಟು ಮಾಡಿತ್ತು. ಆಸ್ಪತ್ರೆಗೆ ಸೇರಿಸಿದಾಗ ವೈದ್ಯರು ಐಸ್ ಕ್ರೀಮ್ ತಿನ್ನಬೇಡಿ ಅಂದಿದ್ರು. ಆದರೆ ಸ್ವಲ್ಪ ದಿನ ಬಿಟ್ಟು ಮಗಳ ಜೊತೆಗೆ ಐಸ್ ಕ್ರೀಮ್ ತಿಂದಿದ್ರು. ಐಸ್ ಕ್ರೀಮ್ ತಿಂದ ಒಂದೇ ತಾಸಿನಲ್ಲಿ ನನ್ನ ಪತ್ನಿ ಸಾವನ್ನಪ್ಪಿದ್ರು. 6 ವರ್ಷಗಳ ಬಳಿಕ ಸುಮಾ ಸಾವಿನ ಸ್ಫೋಟಕ ಸತ್ಯವನ್ನ ರಿವೀಲ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಐಸ್ ಕ್ರೀಮ್ ತಿಂದು ತನ್ನ ಹೆಂಡತಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಖಳನಾಯಕ ಒಪ್ಕೊಂಡಿದ್ದಾರೆ. ಏನಪ್ಪ, ಐಸ್ ಕ್ರೀಮ್ ತಿಂದ್ರೆ ಈ ರೀತಿಯೆಲ್ಲ ಆಗುತ್ತಾ? ಇದ್ರ ಬಗ್ಗೆ ಸಣ್ಣ ಕ್ಲಾರಿಟಿಯನ್ನು ಕೂಡ ಕೊಡ್ತಾರೆ. ಒಂದಿಷ್ಟು ಜನಕ್ಕೆ ಐಸ್ ಕ್ರೀಮ್ ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ, ಬಟ್ ಐಸ್ ಕ್ರೀಮ್ ಅವರ ದೇಹಕ್ಕೆ ಒಗ್ಗಿಕೊಳ್ಳೋದಿಲ್ಲ. ಆಗ ಅದು ಸ್ವಲ್ಪ ಸೈಡ್ ಎಫೆಕ್ಟ್ ಆಗುತ್ತೆ. ಆಗ ಪ್ರಾಣ ಹೋಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಖ್ಯಾತ ಖಳನಾಯಕನ ಪತ್ನಿ ಐಸ್ ಕ್ರೀಮ್ ತಿಂದು ಸಾವನ್ನಪ್ಪಿರುವಂಥದ್ದು ಈಗ ರಿವೀಲ್ ಮಾಡಿದ್ದಾರೆ. ಶಾಕಿಂಗ್ ವಿಚಾರವನ್ನ ಹೇಳಿದ್ದಾರೆ ಮಲಯಾಳಂನ ನಟ ದೇವನ್. ಖಳನಾಯಕನಾಗಿ ಹೆಸರು ಮಾಡಿರುವಂತಹ ನಟ ದೇವನ್ ನೀವು ನೋಡಿರ್ತೀರಾ, ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಪತ್ನಿ ಸಾವಿನ ಬಗ್ಗೆ ಒಂದು ದೊಡ್ಡ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ ದೇವನ್. 73 ವರ್ಷದ ದೇವನ್ ಪತ್ನಿ ಸುಮಾ 2019ರಲ್ಲಿ ಸಾವಿಗೀಡಾಗಿದ್ರು. 6 ವರ್ಷಗಳ ಬಳಿಕ ಸುಮಾ ಸಾವಿನ ರಹಸ್ಯವನ್ನ ಒಂದೊಂದೇ ಸತ್ಯವನ್ನ ಹೊರಗೆ ಹೇಳ್ತಾ ಇದ್ದಾರೆ. ಚೆನ್ನೈನಲ್ಲಿ ಇರುವಾಗ ಐಸ್ ಕ್ರೀಮ್ ತಿಂದಿದ್ದಂತಹ ಸುಮಾ ಅದು ಗಂಭೀರವಾಗಿ ಅಲರ್ಜಿ ಆಗಿತ್ತು. ಚೆನ್ನೈನಲ್ಲಿ ಆ ಒಂದು ಅಲರ್ಜಿ ಆದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಆಸ್ಪತ್ರೆಯಲ್ಲಿ ವೈದ್ಯರು ಇನ್ನು ಮುಂದೆ ನೀವು ಐಸ್ ಕ್ರೀಮ್ ತಿನ್ನಬಾರ್ದು, ಐಸ್ ಕ್ರೀಮ್ ತಿಂದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಅಂತ ಹೇಳಿರ್ತಾರೆ ಎಲ್ಲಿ ಚೆನ್ನೈನಲ್ಲಿ. ಆದರೆ ಸ್ವಲ್ಪ ದಿನ ಬಿಟ್ಟು ಮಗಳ ಜೊತೆಗೆ ಐಸ್ ಕ್ರೀಮ್ ತಿಂತಾರೆ. ಐಸ್ ಕ್ರೀಮ್ ತಿಂದ ಒಂದು ತಾಸಿನಲ್ಲಿ ತನ್ನ ಪತ್ನಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಈಗ ಖಳನಾಯಕ ಒಪ್ಕೊಂಡಿದ್ದಾರೆ. 6 ವರ್ಷಗಳ ಬಳಿಕ ಸುಮಾ ಸಾವಿನ ಸ್ಫೋಟಕ ಸತ್ಯವನ್ನ ದೇವನ್ ರಿವೀಲ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.